ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನನ್ನ ಯೂಟ್ಯೂಬ್ ಚಾನಲಲ್ಲಿ ನಿಮ್ಮೆಲ್ಲರಿಗೂ ಸಾಫ್ಟಾಗಿ ಯಾವುದೇ ಕ್ರ್ಯಾಕ್ ಇಲ್ಲದೇ ಮನೆಯಲ್ಲೇ ನಾವು ಈಸಿಯಾಗಿ ಜಾಮೂನ್ನ ಯಾವ ರೀತಿಯಾಗಿ ಮಾಡೋದಂತ ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಹಾಗಾದರೆ ನೋಡೋಣ ಬನ್ನಿ ಯಾವ ರೀತಿಯಾಗಿ ಜಾಮೂನ್ ಮಾಡೋದಂತ. ಮೊದಲಿಗೆ ನಾನು ಇಲ್ಲಿ ಆಶೀರ್ವಾದ್ ಇನ್ಸ್ಟೆಂಟ್ ಜಾಮೂನ್ ಮಿಕ್ಸನ್ನು ತೆಗೆದುಕೊಂಡಿದ್ದೀನಿ. ನೀವು ಯಾವ್ದು ಬೇಕಾದರೂ ತೆಗೆದುಕೊಳ್ಳಿ. ನಾನಿಲ್ಲಿ 500 ಗ್ರಾಮ್ ಆಶೀರ್ವಾದ್ ಹಿಟ್ಟನ್ನು ತೆಗೆದುಕೊಂಡಿದ್ದೀನಿ. ನಾನಿಲ್ಲಿ ಒಂದು ಬೌಲಲ್ಲಿ ನಾನು ಇದನ್ನು ಮೆಜರ್ ಮಾಡ್ಕೊಂಡ್ಬಿಟ್ಟು ನಾನು ಇಲ್ಲಿ ಫಿಲ್ಟ್ರ್ ಮಾಡ್ತಾಯಿದ್ದೀನಿ. ಇದನ್ನು ಫಿಲ್ಟ್ರ್ ಮಾಡೋ ಕಾರಣ ಇದು ಯಾವುದೇ ಗಂಟು ಇಲ್ಲದೇ ನೀಟಾಗಿ ಎಲ್ಲನೂ ಇರಲಿ ಅಂತೇಳ್ಬಿಟ್ಟು ನಾನು ಮಾಡ್ತಾಯಿದ್ದೀನಿ. ಇವಾಗ ಫಿಲ್ಟ್ರ್ ಮಾಡ್ಕೊಂಡು ಇಟ್ಟಿರುವ ಹಿಟ್ಟನ್ನು ನಾನು ಸ್ವಲ್ಪನೇ ನೀರು ಹಾಕ್ಬಿಟ್ಟು ಇವಾಗ ನಾನು ಕಲಿಸ್ಕೊಳ್ತಾ ಇದ್ದೀನಿ. ಇದನ್ನು ನಾವು ಚೆನ್ನಾಗಿ ಜಾಮೂನ್ ಹಿಟ್ಟನ್ನು ನಾದ್ಕೊಳ್ಬಾರ್ದು. ಇದು ಫಸ್ಟ್ ಮೇನ್ ಥಿಂಗ್. ಇದು ನಾವು ಹಿಟ್ಟನ್ನು ನಾದ್ಕೊಳ್ಳೋದ್ರಿಂದ ನಾವು ಕ್ರ್ಯಾಕ್ ಬಿಡುವ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಬೆರಳಲ್ಲೇ ನಾವು ನೀಟಾಗಿ ನಿಧಾನವಾಗಿ ಚೆನ್ನಾಗಿ ಕಲಿಸ್ಕೊಳ್ಬೇಕು. ನಾನು ನೋಡಿ ಸ್ವಲ್ಪ ನೀರು ಹಾಕ್ಕೊಳ್ತಾನೆ ನೀಟಾಗಿ ಇಲ್ಲಿ ಕಲಿಸ್ಕೊಳ್ತಾ ಇದ್ದೀನಿ. ಇಲ್ಲಿ ಕೆಲವೊಬ್ಬರು ಹಾಲು ಕೂಡ ಸೇರಿಸ್ಬಿಟ್ಟು ಮಾಡ್ಕೊತಾರೆ, ಅದು ಕೂಡ ಮಾಡ್ಕೋಬೋದು, ತೊಂದರೆ ಇಲ್ಲ. ಬರೀ ನೀರಷ್ಟೇ ಕೂಡ ಹಾಕ್ಬಿಟ್ಟು ನಾವಿಲ್ಲಿ ಹಿಟ್ಟನ್ನು ನೀಟಾಗಿ ಬೆರಳು ಸಹಾಯದಿಂದನೇ ಕಲಿಸ್ಕೊಳ್ಬೇಕು. ಜಾಸ್ತಿ ಇದನ್ನು ನಾದೋದಕ್ಕೆ ಹೋಗಬಾರ್ದು. ಒತ್ತಿ ನಾದೋದ್ರಿಂದ ಇಲ್ಲಿ ಕ್ರ್ಯಾಕ್ ಬಿಡೋ ಚಾನ್ಸಸ್ ತುಂಬ ಇರುತ್ತೆ. ಅದಕ್ಕೋಸ್ಕರ ನಾವು ನೀಟಾಗಿ ನಿಧಾನವಾಗಿ ಹಿಟ್ಟನ್ನು ಬೆರಳಿನ ಸಹಾಯದಿಂದ ಅಷ್ಟೇ ಮಿಕ್ಸ್ ಮಾಡ್ಕೋಬೇಕು. ನಾನಿವಾಗ ಫೈನಲಾಗಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಒಂದು ದೊಡ್ಡ ರೌಂಡ್ ಶೇಪಲ್ಲಿ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ನೋಡಿ, ಈ ರೀತಿಯಾಗಿ ಹಿಟ್ಟನ್ನು ಕಲಿಸ್ಬಿಟ್ಟು ಇಟ್ಕೊಂಡಿದ್ದೀನಿ. ನಿಧಾನವಾಗಿ ಸ್ವಲ್ಪ ಟೈಮ್ ತೊಗೊಂಡ್ಬಿಟ್ರೆ ನೀಟಾಗಿ ಕಲಿಸ್ಕೊಳ್ಳಿ. ಇವಾಗ ಕಲಸಿರುವ ಹಿಟ್ಟನ್ನು ನಾನು ಒಂದು ಒದ್ದೆ ಬಟ್ಟೆಯಿಂದ ಇವಾಗ ನಾನು ಒಂದು 20 ನಿಮಿಷ ನೆನೆಯೋದಕ್ಕೆ ಬಿಡ್ತಾಯಿದ್ದೀನಿ. 20 ನಿಮಿಷ ಇದು ಚೆನ್ನಾಗಿ ನೆನೆಯಬೇಕು. ಇದು ನೆನೆಯಷ್ಟರಲ್ಲಿ ನಾವು ಇವಾಗ ಇದಕ್ಕೆ ಪಾಕ ರೆಡಿ ಮಾಡ್ಕೊಂಬಿಡೋಣ. ನಾನು ಇವಾಗ ಪಾಕ ರೆಡಿ ಮಾಡ್ಕೊಳ್ಳೋದಕ್ಕೆ ನಾನು ಅಲ್ಲಿ 4 ಬೌಲಷ್ಟು ನಾನು ಹಿಟ್ಟನ್ನು ತೆಗೆದುಕೊಂಡಿದ್ದೀನಿ. ಇದು 500 ಗ್ರಾಮು. ಇದಕ್ಕೆ ನಾನು 6 ಬೌಲಷ್ಟು ಸಕ್ಕರೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಸಕ್ಕರೆಯನ್ನು ಹಾಕ್ಕೊಂಡ ನಂತರ ಸಕ್ಕರೆ ನೆನೆಯೋದಕ್ಕೆ ಮಾತ್ರ ನೀರನ್ನು ಇಲ್ಲಿ ಸೇರಿಸಿ, ಎಷ್ಟು ಬೇಕಾಗುತ್ತೋ ನೀರು ಅಷ್ಟೇ ಸೇರಿಸಿ, ಜಾಸ್ತಿ ಹಾಕ್ಕೊಳ್ಬೇಡಿ. ಇವಾಗ ಸಕ್ಕರೆ ನೀರು ಕೂಡ ಸೇರಿಸ್ಕೊಂಡಾಯಿತು. ಇವಾಗ ನಾನು ಸ್ವಲ್ಪ ಹೈ ಫ್ಲೇಮಲ್ಲಿ ಸಕ್ಕರೆ ಎಲ್ಲ ಕರಗುವಂತೆ ನಾನು ಹೈ ಫ್ಲೇಮಲ್ಲಿ ಇಟ್ಕೊಳ್ತಾ ಇದ್ದೀನಿ. ನೀಟಾಗಿ ಹೈ ಫ್ಲೇಮಲ್ಲೇ ಸಕ್ಕರೆಯನ್ನು ನೀಟಾಗಿ ಕರಗಿಸ್ಕೊಂಬಿಟ್ಟು ನಂತರ ಸಕ್ಕರೆ ಎಲ್ಲ ಕರಗಿದ ನಂತರ ನಾವು ಲೋ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಸ್ವಲ್ಪ ಪಾಕನ ರೆಡಿ ಮಾಡ್ಕೋಬೇಕಾಗುತ್ತದೆ. ಈ ಥರ ಸ್ಪೂನ್ನ ಸಹಾಯದಿಂದ ಸ್ವಲ್ಪ ಕೈ ಆಡಿಸ್ತಾ ಸಕ್ಕರೆಯನ್ನು ಕರಗಿಸ್ಕೊಳ್ಳಿ. ಸಕ್ಕರೆ ಎಲ್ಲ ಕಂಪ್ಲೀಟಾಗಿ ಇವಾಗ ಕರಗಿದೆ. ನಾನು ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿಯನ್ನು ಸೇರಿಸ್ತಾ ಇದ್ದೀನಿ. ಏಲಕ್ಕಿ ಪುಡಿಯನ್ನು ಸೇರಿಸ್ಬಿಟ್ಟು ಒಂದು 2 ನಿಮಿಷ ನೀವು ಚೆನ್ನಾಗಿ ಇದನ್ನು ಕುದಿಯೋದಕ್ಕೆ ಬಿಡಿ. ಸ್ವಲ್ಪ ಅಂಟು ಬಂದರೆ ಸಾಕು. ಆ ರೀತಿಯಾಗಿ ಬಂದರೆ ಸಾಕು. ಪಾಕ ರೆಡಿ ಆದಂಗೆ ಜಾಮೂನ್ಗೆ ತುಂಬ ಜಾಸ್ತಿ ನಾವು ಇಲ್ಲಿ ಕುದಿಸ್ಕೊಳ್ಳುವ ಅವಶ್ಯಕತೆ ಇಲ್ಲ. ನಾವು ನೀಟಾಗಿ ಇವಾಗ ಪಾಕ ರೆಡಿ ಆಗೋವಂತಕ್ಕೆ ಬಂದಿದೆ. ನೋಡಿ, ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ನಾನು ಪಾಕನ ರೆಡಿ ಮಾಡ್ಕೊಂಡಾಯಿತು. ಇವಾಗ 20 ನಿಮಿಷ ಹಿಟ್ಟನ್ನು ಚೆನ್ನಾಗಿ ನೆನೆಸ್ಕೊಂಡು ಇಟ್ಕೊಂಡಿದ್ದೀನಿ. ನೋಡಿ ಯಾವ ರೀತಿಯಾಗಿ ಎಷ್ಟು ಮೆತ್ತಿಗೆ ಸಾಫ್ಟಾಗಿದೆ ಹಿಟ್ಟು. ನೋಡಿ, ಈ ರೀತಿಯಾಗಿ ಹಗುರವಾಗಿ ಒಳಗಡೆ ಎಲ್ಲ ಈ ರೀತಿಯಾಗಿ ಹಿಟ್ಟು ಆಗಿರಬೇಕು. ಅದಕ್ಕೋಸ್ಕರ ನಾವಿಲ್ಲಿ ಜಾಮೂನ್ ಹಿಟ್ಟನ್ನು ನಾವು ಚೆನ್ನಾಗಿ ನೆನೆಸ್ಕೊಳ್ಬೇಕು. ಇವಾಗ ನೆನೆಸ್ಕೊಂಡಿರುವ ಹಿಟ್ಟನ್ನು ನಾನು ಸ್ವಲ್ಪನೇ ಹಿಟ್ಟನ್ನು ತೆಗೆದುಕೊಂಡ್ಬಿಡ್ತಾ ರೌಂಡಾಗಿ ಇಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಯಾವ ಸೈಜ್ ಬೇಕು ನೀವು ಅದೇ ರೀತಿಯಲ್ಲಿ ಮಾಡ್ಕೊಳ್ಬೋದು. ನಾನಿಲ್ಲಿ ಸ್ವಲ್ಪ ದೊಡ್ಡದಾಗೆ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಎಷ್ಟು ಸೈಜ್ ಬೇಕೋ ಅಷ್ಟು ನೀವು ಮಾಡ್ಕೊಳ್ಳಿ. ನಾನು ಇವಾಗ ಮಾಡ್ಕೊಂಡಿರುವ ಹಿಟ್ಟನ್ನು ಮತ್ತು ಹಾಗೂ ರೌಂಡಾಗಿರುವ ಬಾಲ್ಗಳನ್ನು ಕೂಡ ನಾನು ಒದ್ದೆ ಬಟ್ಟೆಯ ಕೆಳಗಡೆ ಇಟ್ಕೊಳ್ತಾ ಇದ್ದೀನಿ. ಯಾಕಂದರೆ ಇದನ್ನು ಹಾರೋದಕ್ಕೆ ಬಿಡಬಾರ್ದು. ಈ ಥರ ನಿಧಾನವಾಗಿ ಯಾವುದೇ ಗೆರೆಗಳು ಕಾಣಿಸದೇ ರೀತಿ ನೀಟಾಗಿ ರೌಂಡಾಗಿ ಮಾಡ್ಕೊಳ್ಳಿ. ನೋಡಿ, ಈ ರೀತಿಯಾಗಿ ಯಾವುದೇ ಗೆರೆನಲ್ಲೂ ಕಾಣಿಸ್ಬಾರ್ದು. ಗೆರೆ ಕಾಣಿಸಿದ್ರೆ ಕ್ರ್ಯಾಕ್ ಬರುತ್ತೆ. ಇವಾಗ ನಾನು ಎಲ್ಲನೂ ಇವಾಗ ಉಂಡೆ ರೀತಿಯಲ್ಲಿ ಮಾಡಿಟ್ಕೊಂಡ್ಬಿಟ್ಟು ಒದ್ದೆ ಬಟ್ಟೆ ಕೆಳಗಡೆ ಹಾಕ್ಕೊಂಡಿದ್ದೆ. ಇವಾಗ ರೆಡಿಯಾಗಿರುವ ಉಂಡೆಯನ್ನು ನಾನು ಎಣ್ಣೆಯಲ್ಲಿ ಕರಿಬೇಕು. ಎಣ್ಣೆ ಕೂಡ ಅಷ್ಟೇ ಒಂದೊಂದೇ ಹಾಕ್ಬಿಡ್ತಾ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ನೀವು ಚೆನ್ನಾಗಿ ಇದನ್ನು ಕರೆದುಕೊಳ್ಳಿ. ಜಾಸ್ತಿ ಹೈ ಫ್ಲೇಮ್ ಇಟ್ಕೊಳ್ಳೋದ್ರಿಂದ ಕ್ರ್ಯಾಕ್ ಬಿಡೋ ಚಾನ್ಸಸ್ ಕೂಡ ಇರುತ್ತೆ. ಮೀಡಿಯಮ್ ಫ್ಲೇಮಲ್ಲಿ ನೀಟಾಗಿ ಒಳಗಡೆ ಎಲ್ಲ ಚೆನ್ನಾಗಿ ಬೇಯುವಂತೆ ಈ ರೀತಿಯಾಗಿ ಮಾಡಿ.
ಇಲ್ಲಿ ನೀವು ಸ್ವಲ್ಪ ಡೀಪ್ ಫ್ರೈ ಮಾಡ್ಕೊಳ್ಳಿ. ಡಾರ್ಕ್ ಗೋಲ್ಡ್ ಬರೋವರೆಗೂ ಮಾತ್ರ ನೀವು ಈ ರೀತಿಯಾಗಿ ಫ್ರೈ ಮಾಡ್ಕೋಬೇಕು. ನೋಡಿ ಈ ರೀತಿಯಾಗಿ ನಾನು ಮಾಡ್ಕೊಂಡಿದ್ದೀನಿ. ಈ ಕಲರ್ ಬಂದರೆ ಜಾಮೂನು ತುಂಬ ಚೆನ್ನಾಗಿರುತ್ತೆ. ನೋಡಿ ಒಂದು ಕ್ರ್ಯಾಕು ಇಲ್ಲದೇ ನೀಟಾಗಿ ಚೆನ್ನಾಗಿ ಇಲ್ಲಿ ಬೆಂದಿದೆ ಜಾಮೂನು. ನೋಡಿ ಇದೇ ರೀತಿಯಾಗಿ ಸೇಮ್ ನಾನು ಇನ್ನೊಂದು ಸರಿ ಜಾಮೂನು ಯಾವ ರೀತಿ ಫ್ರೈ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ಇವಾಗ ನಾನು ಕಂಪ್ಲೀಟಾಗಿ ಎಲ್ಲ ಉಂಡೆನೂ ಈ ರೀತಿ ಚೆನ್ನಾಗಿ ಕರಿದುಕೊಂಡ್ತಾ ಇದ್ದೆ ಎಣ್ಣೆಯಲ್ಲಿ. ಇವಾಗ ಸ್ವಲ್ಪ ಬಿಸಿಯಾಗಿರಬೇಕು, ಬೆಚ್ಚಗಿರಬೇಕು ಪಾಕ. ಹಾಗೆ ಜಾಮೂನು ಕೂಡ ಸ್ವಲ್ಪನೇ ಬಿಸಿಯಾಗಿರಬೇಕು. ಸ್ವಲ್ಪ ಅದನ್ನು ಆರಿಸಿ ಕೂಡ ಇಟ್ಬಿಟ್ಟು ಇವಾಗ ಎರಡೂ ಸ್ವಲ್ಪ ಬೆಚ್ಚಗೆ ಇರಬೇಕಾದ ಟೈಮಲ್ಲಿ ನೀವು ಪಾಕದಲ್ಲಿ ಇವಾಗ ಮಾಡಿ ಕರೆದಿಟ್ಕೊಂಡಿರುವ ಉಂಡೆಯನ್ನು ನಾವು ಹಾಕ್ಕೊಳ್ಬೇಕು. ನಾನು ನಿಧಾನವಾಗಿ ಒಂದೊಂದನೇ ಇಲ್ಲಿ ಜಾಮೂನನ್ನು ಪಾಕದಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಈ ರೀತಿಯಾಗಿ ಎಷ್ಟು ಚೆನ್ನಾಗಿ ರೌಂಡಾಗಿ ಯಾವುದೇ ಕ್ರ್ಯಾಕ್ ಇಲ್ಲದೇ ತುಂಬ ಚೆನ್ನಾಗಿ ಬಂದಿದೆ. ನೀವು ಕೂಡ ಮನೆಯಲ್ಲಿ ನಾನು ಹೇಳ್ಕೊಟ್ಟಿರುವ ಟಿಪ್ಸ್ಗಳನ್ನು ಅನುಸರಿಸುತ್ತಾ ಮಾಡ್ಕೊಂಡೋದ್ರೆ ಇದೇ ರೀತಿಯಾಗಿ ಜಾಮೂನು ಕೂಡ ನೀವು ಕೂಡ ಮನೆಯಲ್ಲಿ ಈಸಿಯಾಗಿ ಮಾಡ್ಬೋದು. ಇವಾಗ ನಾನು ಇದು ಕಂಪ್ಲೀಟಾಗಿ ಎಲ್ಲನೂ ಪಾಕದಲ್ಲಿ ಮುಳುಗಿಸ್ತಾ ನಾನು ಇಡ್ತಾಯಿದ್ದೀನಿ. ಸ್ವಲ್ಪ ಸ್ಪೂನ್ನ ಸಹಾಯದಿಂದ ಎಲ್ಲನೂ ಡಿಪ್ ಆಗುವಂತೆ ಪಾಕದಲ್ಲಿ ಇಡ್ತಾಯಿದ್ದೀನಿ. ಇವಾಗ ನಾನು ಇದನ್ನು ಕ್ಲೋಸ್ ಮಾಡಿಬಿಟ್ಟು ಒಂದು 2 ಅವರ್ ಇದು ಚೆನ್ನಾಗಿ ಇರೋದಕ್ಕೆ ಬಿಟ್ಬಿಡ್ತಾಯಿದ್ದೀನಿ. ನೋಡಿ 2 ಅವರ್ ನಂತರ ಈ ರೀತಿಯಾಗಿ ಜಾಮೂನು ರೆಡಿಯಾಗಿದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು. ತುಂಬ ಸಾಫ್ಟಾಗಿಯೂ ಇದೆ, ತುಂಬ ಕಲರ್ ಕೂಡ ಚೆನ್ನಾಗಿದೆ. ನೀವು ಕೂಡ ಮನೇಲಿ ಇದೇ ರೀತಿ ಒಂದ್ಸರಿ ಟ್ರೈ ಮಾಡಿ ನೋಡಿ, ನಿಮಗೂ ಕೂಡ ಖಂಡಿತ ಇಷ್ಟ ಆಗುತ್ತೆ. ಈ ರೆಸಿಪಿ ನಿಮಗೆ ಇಷ್ಟವಾದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡೋದ್ರಿಂದ ನಾನು ಹಾಕುವ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ಮೊದಲು ನಿಮಗೆ ಬಂದು ತಲುಪುತ್ತೆ. ಹಾಗೂ ಈ ರೆಸಿಪಿ ಇಷ್ಟವಾದರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಈ ರೀತಿಯಾಗಿ ನಾನು ಒಂದು ಜಾಮೂನನ್ನು ನಿಮಗೆ ಬೌಲಲ್ಲಿ ಹಾಕ್ಕೊಂಬಿಟ್ಟು ಯಾವ ರೀತಿಯಾಗಿ ಬಂದಿದೆ ಅಂತ ತೋರಿಸ್ತಾ ಇದ್ದೀನಿ. ನೋಡಿ ತುಂಬ ಚೆನ್ನಾಗಿ ಶೇಪಲ್ಲಿ ಕೂಡ ಇದೆ, ತುಂಬ ಸಾಫ್ಟಾಗಿದೆ, ಯಾವುದೇ ರೀತಿ ಕ್ರ್ಯಾಕು ಕೂಡ ಬರೋದಿಲ್ಲ. ನೋಡಿ ಎಷ್ಟು ಸ್ಮೂತಾಗಿ ಒಳಗಡೆ ಎಲ್ಲ ತುಂಬ ಚೆನ್ನಾಗಿ ಬೆಂದಿದೆ ಜಾಮೂನು. ಇದೇ ರೀತಿ ನೀವು ಕೂಡ ಮನೆಯಲ್ಲಿ ಒಂದ್ಸರಿ ಟ್ರೈ ಮಾಡಿಬಿಟ್ಟು ಯಾವ ರೀತಿ ಬಂತು ಅಂತ ಹೇಳ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ನನಗೆ ಕಮೆಂಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಮುಂದಿನ ವಿಡಿಯೋದೊಂದಿಗೆ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಕೀಪ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನೆಲ್.